ಸೊ ಇವತ್ತು ಅವರ ಏನು ಆಲೋಚನೆಗಳಿತ್ತು, ಅವರ ಆಚಾರ ಇತ್ತು, ಅವರ ವಿಚಾರ ಇತ್ತು, ಈ ಜಿಲ್ಲೆಯ ನಾಯಕರುಗಳ ಪರಿಶ್ರಮ ಇತ್ತು, ಅದನ್ನೆಲ್ಲ ಕೂಡ ಮನಗೊಂಡು ನಿಮಗೆ ಅರ್ಪಿಸಲಿಕ್ಕೆ ನಾವು ಬಂದಿದ್ದೇವೆ. ಇವತ್ತು ಮಾನವ ಸೇವೆಯೇ ದೇವರು ಅನ್ನೋದು ಕೂಡ ನಮ್ಮ ಹಿರಿಯರು ಬಸವಣ್ಣವರೆಲ್ಲ ಹೇಳಿದ್ದಾರೆ. ಜಾತಿ ಕೇಳಬೇಡ, ಗುಣ ಕೇಳು ಅಂತೇಳಿ. ಹಂಗೆ ಧರ್ಮವು ಮಾತಿನಲ್ಲ, ಇವತ್ತು ನಮ್ಮ ನಡತೆಯಲ್ಲಿ ಇರಬೇಕು ಅನ್ನೋದು ಕೂಡ ನಮ್ಮ ಹಿರಿಯರು ಮಾರ್ಗದರ್ಶನವನ್ನು ಕೊಟ್ಟಿದ್ದಾರೆ. ಆದ್ರಿಂದ ಇವತ್ತು ನಾವು ಬಂದು ಈ ರೈತರ ಬದುಕಿಗೆ ನಮ್ಮ ಏನು ಕೃಷ್ಣಾ ಮೇಲ್ದಂಡೆ ಈ ಯುಕೆಪಿಯ ಪ್ರಾಜೆಕ್ಟ್ಗೆ ಸುಮಾರು 15 ವರ್ಷದ ಹಿಂದೆ ನಮಗೆ ಕೋರ್ಟಿನ ಆದೇಶ ಬಂತು. ಕೇಂದ್ರ ಸರ್ಕಾರ ಅದನ್ನ ಕಾರ್ಯರೂಪಕ್ಕೆ ತರಲಿಲ್ಲ. ಆದರೂ ಕೂಡ ನಮ್ಮ ಬಾಗಲಕೋಟೆ ಮತ್ತು ಬಾದಾಮಿ, ಈ ಒಂದು ಬಿಜಾಪುರ ಮತ್ತು ನಮ್ಮ ಗುಲ್ಬರ್ಗ ಈ ಭಾಗದ ಜನರು ಎಲ್ಲ ಸೇರಿ ಈ ರೈತರ ಪರಿಹಾರಕ್ಕೆ ನೀವು ಒಂದು ತೀರ್ಮಾನವನ್ನು ಮಾಡಬೇಕು ಅಂತ ಹೇಳಿ ಬೆಳಗಾವಿ ಅಧಿವೇಶನದಲ್ಲಿ ನನಗೆ ಮುಖ್ಯಮಂತ್ರಿಗಳ ಮೇಲೆ ಒತ್ತಡ ಇದ್ರು. ನನಗೆ ಈ ಹಣದ ಒತ್ತಡ ಸಮಾಧಾನ ಇಲ್ಲ. ನಮ್ಮ ಜೆ.ಡಿ. ಪಾಟೀಲ್ ಅವ್ರ ಮೇಲೆಲ್ಲ ಜಗಳ ಮಾಡಿದೆ. ಇಷ್ಟು ಒತ್ತಡವನ್ನು ಮಾಡ್ತಾ ಇದ್ದೀರಿ ಅಂತೇಳಿ ಅವ್ರ ಮೇಲೆ ಅಜಯ್ ನಾಯಕ್ ಮೇಲೆ ನಾನು ಹೇಳಿದೆ ಅವ್ರಿಗೆ, ಇಲ್ಲ ಸ್ವಾಮಿ, ಜನರ ಬದುಕು ಬಹಳ ಇಂಪಾರ್ಟೆಂಟು. ಬಿಜೆಪಿ ಸರ್ಕಾರ ಮಾಡಿದಂತ ತೀರ್ಮಾನಕ್ಕೆ ನಮ್ಮ ಜನರ ವಿಶ್ವಾಸ ಇಲ್ಲ, ಅವ್ರು ಯಾರು ಒಪ್ಪುದಿಲ್ಲ, ಕೋರ್ಟ್ಗೆ ಹೋಗ್ತಾರೆ. ನೀವು ಒಂದು ತೀರ್ಮಾನವನ್ನು ಮಾಡಬೇಕು, ಅವ್ರಿಗೆ ಸಹಾಯ ಮಾಡಬೇಕು ಅಂತೇಳಿ ನನ್ನ ಹತ್ರ, ಮುಖ್ಯಮಂತ್ರಿಗಳ ಹತ್ರ ಮತ್ತು ಎಂ.ಬಿ. ಪಾಟೀಲ್, ಎಚ್.ಕೆ. ಪಾಟೀಲ್, ಶಿವಾನಂದ ಪಾಟೀಲ್ ಮತ್ತು ನಮ್ಮ ತಿಮ್ಮಾಪುರ ಮೇಲೆ ಬಹಳ ಒತ್ತಡವನ್ನು ಹೇರಿದ್ರು. ಇದನ್ನು ನಾವು ಕ್ಯಾಬಿನೆಟ್ನಲ್ಲಿ 5-6 ಸತಿ ಚರ್ಚೆ ಮಾಡಿದ್ದೇವೆ. ವಿರೋಧ ಪಕ್ಷದ ನಾಯಕರ ಹತ್ರ ಚರ್ಚೆ ಮಾಡಿದ್ದೇವೆ. ಅನೇಕ ರೈತರ ಮುಖಂಡರ ಜೊತೆ ನಾವು ತೀರ್ಮಾನ ಮಾಡಿದ್ದೇವೆ. ನಮ್ಮ ವಾಸಣ್ಣ ಅವರ ಕುಟುಂಬದವರೆಲ್ಲ ಕೂಡ ಚರ್ಚೆ ಮಾಡಿದ್ದೇವೆ. ಮಾಡಿ ಇವತ್ತು ತೀರ್ಮಾನಕ್ಕೆ ನಾವು ಬಂದು, ಕೋರ್ಟಿನ ಏನೇ ತೀರ್ಮಾನ ಆಗಿರಲಿ, ನಾವು ಈ ಒಂದು ರೈತರಿಗೆ ಸಹಾಯ ಮಾಡಬೇಕು ಅಂತೇಳಿ 1,33,000 ಎಕರೆಗಳಿಗೆ ಇವತ್ತು ಹಣವನ್ನು ಕೊಡಬೇಕು ಅಂತೇಳಿ ಇವತ್ತು ನಾವು ತೀರ್ಮಾನವನ್ನು ಮಾಡಿ, ಈ ದಿಟ್ಟವಾದ ತೀರ್ಮಾನವನ್ನು ಮಾಡಿ ಇವತ್ತು ಚೆಕ್ ಕೊಡ್ಲಿಕ್ಕೆ ನಾವು ಹೊರಟಿದ್ದೇವೆ. ಇದನ್ನ ತೀರ್ಮಾನವನ್ನು ನೋಡಿ, ಈ ಇದನ್ನು ಗಮನದಲ್ಲಿ ಕೇಳಬೇಕು ನೀವು. ಈ ತೀರ್ಮಾನವನ್ನು ನೋಡಿ, ಪಕ್ಕದ ರಾಜ್ಯದ ಆಂಧ್ರ ಪ್ರದೇಶದ ಸರ್ಕಾರ ಇವತ್ತು ಕೇಂದ್ರದ ಮೇಲೆ ಒತ್ತಡವನ್ನು ಹೇರ್ತಾ ಇದ್ದಾರೆ. ನೀವು ಇದನ್ನ ಮಾಡಬಾರದು, ಇನ್ನ ತೀರ್ಪಾಗಿಲ್ಲ, ನಮ್ಮ ಸರ್ಕಾರದ ವಿರೋಧ ಇದೆ, ನೀವು ರೈತರಿಗೆ ಹಣ ಕೊಡಬಾರದು, ನೀವು ಲ್ಯಾಂಡ್ ಅಕ್ವಿಷನ್ ಮಾಡಬಾರದು, ನೀವು 524 ಕಡೆಗೆ ಹೇರಿಸಬಾರದು ಅನ್ನೋ ಒಂದು ದಿಟ್ಟವಾದಂತ ಹೋರಾಟವನ್ನ, ಪ್ರತಿಭಟನೆಯನ್ನ ವ್ಯಕ್ತಪಡಿಸಿದ್ದಾರೆ. ಅವರಲ್ಲದೆ ಮಹಾರಾಷ್ಟ್ರದವರು ಕೂಡ ಅವ್ರದ್ದು ಕೂಡ ಅವರ ಅಭಿಪ್ರಾಯವನ್ನ ಇದು ಆಗಬಾರದು ಅಂತ ಹೇಳಿ ಕೇಂದ್ರ ಸರ್ಕಾರದ ಮೇಲೆ ಒತ್ತಡವನ್ನ ಮಾಡ್ತಾ ಇದ್ದಾರೆ. ಆದರೂ ಕೂಡ ಅವರಿಗೆ ಮನವರಿಕೆಯನ್ನು ಮಾಡಬೇಕು ಅಂತೇಳಿ ನಾನು ಪ್ರಯತ್ನ ಪಟ್ಟೆ. 2 ಬಾರಿ ಕೇಂದ್ರದ ಮಂತ್ರಿಗಳು ಸಿ.ಆರ್. ಪಾಟೀಲ್ ಅವರು ಮೀಟಿಂಗ್ ಇಟ್ಟಿದ್ರು. ಒಂದ್ಸತಿ ಮಹಾರಾಷ್ಟ್ರವರು ಮುಂದೂಡಿದ್ರು, ಇನ್ನೊಂದ್ಸತಿ ಆಂಧ್ರ ಪ್ರದೇಶದವರು ಮುಂದೂಡಿದ್ರು. ಅದಾದ ಮೇಲೆ ಇವತ್ತು ಈ ಒಂದು ತಕರಾರು ಅರ್ಜಿಯನ್ನ ಕೊಟ್ಟಿದ್ದಾರೆ. ಆದ್ರೂ ಕೂಡ ನುಡಿದಂತೆ ನಡೆದಿದ್ದೇವೆ. ನಮ್ಮ ಭೂಮಿ, ನಮ್ಮ ನೀರು, ನಮ್ಮ ಹಕ್ಕು ಅಂತ ತೀರ್ಮಾನ ಮಾಡಿ ಇವತ್ತು ನಾವು 3,000 ಕೋಟಿ ರೂಪಾಯಿನ ಈ ವರ್ಷನೇ ಹಂಚಬೇಕು. ಈ ವರ್ಷದಲ್ಲಿ ಸಾಲದೆ ಹೋದ್ರೂ ಚಿಂತೆ ಇಲ್ಲ, ಇನ್ನೆಲ್ಲ ಹಣವನ್ನ ಹಂಚಬೇಕು ಅಂತೇಳಿ ನಮ್ಮ ಸರ್ಕಾರ, ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಬಲಿಷ್ಠವಾದಂತಹ ತೀರ್ಮಾನವನ್ನ ನಿಮಗೋಸ್ಕರ ಇವತ್ತು ನಾವು ಮಾಡಿ ಇವತ್ತು ಚೆಕ್ ಅನ್ನ ಹಂಚಲಿಕ್ಕೆ ಇವತ್ತು ನಾವು ಬಂದಿದ್ದೇವೆ. ನನಗೂ ಸಮಾಧಾನ ಇದೆ. ಕಾವೇರಿ ವಿಚಾರದಲ್ಲಿ ನಮ್ಮ ಹೋರಾಟ ಜಯ ಸಿಕ್ಕಿದೆ. ಮೇಕೆದಾಟು ಅಣೆಕಟ್ಟೆ ಯೋಜನೆಗೆ ಸುಪ್ರೀಂ ಕೋರ್ಟ್ ನ್ಯಾಯ ಒದಗಿಸಿಕೊಟ್ಟಿದೆ. ಕೆಲವು ರೈತರಿಗೆ ನಾನು ಹೇಳಿದೆ, ನೀವು ಕೋರ್ಟ್ಗೆ ಹೋಗಬೇಡಿ, ನೀವು ಕೆಲವು ಲಾಯರ್ಗಳು ಬೇರೆ ಬೇರೆಯವರು ನಿಮ್ನ ತಪ್ಪು ದಾರಿಗೆ ಹಿಡಿತಾರೆ ಅಂತೇಳಿ ನಾನು ರಿಕ್ವೆಸ್ಟ್ ಮಾಡಿದೆ. ಕೇಳಲಿಲ್ಲ.
ಕೆಲವು ಲಿಮಿಟೇಷನ್ ಮೇಲೆ ಕೋರ್ಟ್ಗೆ ಹೋದ್ರು. ಆದ್ರೆ ಇವತ್ತು ಸುಪ್ರೀಂ ಕೋರ್ಟ್ಗೆ ನಾನು ಇಲ್ಲೇ ತಲೆಬಾಗ್ಲಿಕ್ಕೆ ನಾನು ಪ್ರಯತ್ನ ಮಾಡ್ತೇನೆ. ಅವರು ಇಲ್ಲ, ಸರ್ಕಾರದ ವಿಚಾರ ನಾವು ಗಮನದಲ್ಲಿ ಇಟ್ಕೊಳ್ಬೇಕು. ಏನೋ ಈ ಒಂದು ಟೈಮ್ ಲಿಮಿಟೇಷನ್ ಇದೆ, ಇಂಥ ಯೋಜನೆಗಳು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಸುಪ್ರೀಂ ಕೋರ್ಟ್ ಇಂದ ವಾಪಸ್ ಇವತ್ತು ರಾಜ್ಯ ಸರ್ಕಾರಕ್ಕೆ ಕಳಿಸ್ಕೊಟ್ಟಿದೆ. 29,000 ಜನ ಇವತ್ತು ವಿವಿಧ ಕೋರ್ಟ್ಗಳಲ್ಲಿ ಇವತ್ತು ಕೇಸನ್ನು ಹಾಕೊಂಡಿದ್ದಾರೆ. ನಾನಿಲ್ಲೇ ನಮ್ಮ ರೈತರಿಗೆ ಮನವಿ ಮಾಡ್ತೇನೆ, ನಮ್ಮ ತೀರ್ಪು ನಾವು ತೆಗೆದುಕೊಂಡಂತ ತೀರ್ಮಾನ ಈಗಾಗಲೇ H.K. ಪಾಟೀಲ್ ಅವರು ಹೇಳ್ದಂಗೆ ಇಡೀ ರಾಷ್ಟ್ರದಲ್ಲೇ ಯಾವ ಸರ್ಕಾರ ಕೂಡ ತೆಗೆದುಕೊಳ್ಳಿಲ್ಲ. ಇದು ನಿಮ್ಮ ಸರ್ಕಾರ, ನಿಮ್ಮ ಕಾಂಗ್ರೆಸ್ ಸರ್ಕಾರ ಇವತ್ತು ತೆಗೆದುಕೊಂಡಿದೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಈ ವಿಚಾರಗಳನ್ನ ಚರ್ಚೆ ಮಾಡಲಿಕ್ಕೆ ಮುಖ್ಯಮಂತ್ರಿಗಳು ನನಗೆ, H.K. ಪಾಟೀಲ್ ಅವರಿಗೆ ಮತ್ತು M.B. ಪಾಟೀಲ್ ಅವರಿಗೆ ಮತ್ತು ಸಣ್ಣ ನೀರಾವರಿ ಬೋಸರಾಜ್ ಅವರಿಗೆ ನಾಳಿದ್ದು ದೆಹಲಿಗೆ ಕಳಿಸ್ತಾ ಇದ್ದಾರೆ. ನಾವೆಲ್ಲ ಸಂಸತ್ ಸದಸ್ಯರ ಭೇಟಿ ಮಾಡ್ತಾ ಇದ್ದೇವೆ. ಭೇಟಿ ಮಾಡಿ ಅವರಿಗೆ ಮನವರಿಕೆಯನ್ನು ಮಾಡಿಕೊಂಡು ಕೇಂದ್ರ ಸರ್ಕಾರದ ಮೇಲೆ ಒತ್ತಡವನ್ನು ಹೇರಿ ಈ ತೀರ್ಪಿಗೆ ಅನುಷ್ಠಾನವನ್ನು ತರಬೇಕು. ನಮ್ಮ ಯಾವ ಕೆಲಸಕ್ಕೂ ಅಡ್ಡಿ ಬರಬಾರದು, ಆರ್ಥಿಕವಾಗಿ ಸಹಾಯ ಮಾಡಬೇಕು ಅಂತ ಹೇಳಿ ಮನವಿಯನ್ನು ಮಾಡಲಿಕ್ಕೆ ನಾವು ಹೋಗ್ತಾ ಇದ್ದೇವೆ. ಸಾಧನೆ ಇಲ್ಲದೆ ಸತ್ತರೆ ಸಾವಿಗೆ ಅವಮಾನ, ಆದರ್ಶದ ಇಲ್ಲದೆ ಬದುಕಿದರೆ ಬದುಕಿಗೆ ಅವಮಾನ. ಹಂಗೆ ನಾವು ಮಾಡೋಂತ ಕೆಲಸದಲ್ಲಿ ಇವತ್ತು ಪ್ರತಿಯೊಂದರಲ್ಲೂ ಕೂಡ ಆದರ್ಶವನ್ನು ಗಮನದಲ್ಲಿ ಇಟ್ಕೊಂಡು ನಮ್ಮ ಕೆಲಸವನ್ನ ನೀವು ಕಣ್ಣಲ್ಲಿ ನೋಡಬೇಕು, ಬರೀ ಕಿವಿಯಲ್ಲಿ ಕೇಳಬಾರದು. ಆ ರೀತಿಯಲ್ಲಿ ನಮ್ಮ ಕಾರ್ಯಕ್ರಮಗಳನ್ನ ಮಾಡುವಂತ ಕೆಲಸ ಮಾಡ್ಕೊಂಡು ನಾವು ಬರ್ತಾ ಇದ್ದೇವೆ. ಇವತ್ತು ಮೆಡಿಕಲ್ ಕಾಲೇಜು ಯಾಕೆ ಬೇಕು? ಈ ಮೆಡಿಕಲ್ ಕಾಲೇಜು ಬಡವರಿಗೋಸ್ಕರ, ಎಲ್ಲ ಬಡ ಜನತೆಯ ಎಲ್ಲ ಏನು ಯೋಜನೆಗಳಿದೆ ಎಲ್ಲ ಬಡವರಿಗೋಸ್ಕರ ಉಚಿತವಾಗಿ ಈ ಒಂದು ಆರೋಗ್ಯ ಕ್ಷೇತ್ರದಲ್ಲಿ ನಾವು ಸಹಾಯ ಮಾಡಬೇಕು. ಖಾಸಗಿ ಹಾಸ್ಪಿಟಲ್ಗಳು ಹಣ ವಸೂಲು ಮಾಡ್ತಾ ಇದ್ದಾರೆ, ಅದನ್ನು ತಪ್ಪಿಸಬೇಕು ಅಂತ ಹೇಳಿ ಪ್ರತಿ ಜಿಲ್ಲೆಯಲ್ಲೂ ಮೆಡಿಕಲ್ ಕಾಲೇಜ್ ಮಾಡಬೇಕು ಅಂತೇಳಿ ಕಾಂಗ್ರೆಸ್ ಸರ್ಕಾರ ಸಂಕಲ್ಪ ಮಾಡಿ ಇಡೀ ದೇಶಕ್ಕೆ ಒಂದು ಮಾದರಿಯಾದಂತಹ ಕೆಲಸವನ್ನು ಮಾಡಿದ್ದೇವೆ. ಇವತ್ತು ಕರ್ನಾಟಕದಲ್ಲಿ 70 ಮೆಡಿಕಲ್ ಕಾಲೇಜುಗಳಿದೆ. ಇವತ್ತು ಎಲ್ಲ ಜಿಲ್ಲೆಯಲ್ಲೂ ಕೂಡ ಹೆಡ್ ಕ್ವಾರ್ಟರ್ಸ್ ನಲ್ಲಿ ಮೆಡಿಕಲ್ ಕಾಲೇಜನ್ನು ಮಾಡ್ಕೊಂಡು ನಾವು ಬರ್ತಾ ಇದ್ದೇವೆ. ಕರ್ನಾಟಕ ರಾಜ್ಯದಲ್ಲಿ ಬಡವರ ಮಕ್ಕಳಿಗೆ 13,945 ಸೀಟ್ಗಳನ್ನ ಇವತ್ತು ಪ್ರತಿ ವರ್ಷ ಡಾಕ್ಟರ್ಗಳನ್ನಾಗಿ ತಯಾರು ಮಾಡಂತ ಐತಿಹಾಸಿಕವಾದಂತ ತೀರ್ಮಾನ ಈ ಕರ್ನಾಟಕ ರಾಜ್ಯದಲ್ಲಿದೆ. 7,501 PG ಸೀಟ್ಗಳಿದೆ. ನಾನು ಮುಖ್ಯಮಂತ್ರಿಗಳು ಶರಣಪ್ರಕಾಶ್ ಪಾಟೀಲ್ ಅವರು ಈ ವಿಚಾರವನ್ನ ಯಾವ ರೀತಿ ಮೆಡಿಕಲ್ ಕಾಲೇಜ್ಗೆ ಶಕ್ತಿ ತುಂಬಬೇಕು ಅಂತೇಳಿ ಈಗ ತಾನೇ ನಾವು ವಿಮಾನದಲ್ಲಿ ಚರ್ಚೆ ಮಾಡ್ಕೊಂಡು ನಾವು ಬಂದು 3,405 ಡೆಂಟಲ್ ಕಾಲೇಜ್ ಡೆಂಟಲ್ ಸೀಟ್ ಇದೆ, 933 PG ಸೀಟ್ಗಳಿದೆ. ನರ್ಸಿಂಗ್ ಅಂತೂ ಕೇಳಬೇಡಿ, ಇವತ್ತು 44,000 ನರ್ಸಿಂಗ್ ಸೀಟ್ಗಳು, 5,400 ಪೋಸ್ಟ್ ಗ್ರಾಜುಯೇಟ್ ನರ್ಸಿಂಗ್ಗಳು ಇವತ್ತು ತಯಾರಾಗ್ತಾ ಇದೆ. ಇದಲ್ಲದೆ ಬೇರೆ ಬೇರೆ ಪ್ಯಾರಾಮೆಡಿಕಲ್ನಲ್ಲಿ 1 ಲಕ್ಷಕ್ಕೂ ಹೆಚ್ಚು ಮಕ್ಕಳಿಗೆ ಉದ್ಯೋಗವನ್ನು ಒಳಿಸಿ ನರ್ಸಿಂಗು, ಪೋಸ್ಟ್ ಗ್ರಾಜುಯೇಷನ್ ಮತ್ತು ವಿವಿಧ ಪ್ಯಾರಾಮೆಡಿಕಲ್ ಅಲ್ಲಿ ನಾವು ತಯಾರು ಮಾಡ್ತಾ ಇದ್ದೇವೆ. ಇದು ಕರ್ನಾಟಕ ರಾಜ್ಯ ಇಡೀ ದೇಶ ಅಲ್ಲ, ಇಡೀ ಪ್ರಪಂಚಕ್ಕೆ ಮಾದರಿ ಅಂತ ಹೇಳಲಿಕ್ಕೆ ನನಗೆ ಬಹಳ ಸಂತೋಷ ಆಗ್ತದೆ. ಇವತ್ತು ನಮಗೆಲ್ಲ ಶಕ್ತಿ ಕೊಟ್ಟಿದ್ದೀರಿ. ನಾನು ಇನ್ನು ಹೆಚ್ಚಿಗೆ ಏನು ಮಾತಾಡೋದಿಲ್ಲ ಇಲ್ಲಿ. ಇನ್ನು ನಾವು ಹಣ ನಿಮಗೆ ಕೊಡ್ತೀವಿ. ಈಗ ಮೆಡಿಕಲ್ ಕಾಲೇಜು ಭೂಮಿ ಪೂಜೆ ಮಾಡಿದ್ದೇವೆ. ಇದು ನಮ್ಮ ಮೇಟಿಯವರ ಕನಸು, ಈ ಜಿಲ್ಲೆಯ ಎಲ್ಲ ಶಾಸಕರ ಪರಿಶ್ರಮ, ಅವರ ಹೋರಾಟ ಇದಕ್ಕೆ ಒಂದು ದೊಡ್ಡ ನಾಂದಿಯನ್ನ ಮಾಡಿ ಇವತ್ತು ಅವರ ಬದುಕಿಗೆ ಒಂದು ಶಾಶ್ವತವಾದಂತಹ ಸಾಕ್ಷಿ ಗುಡ್ಡೆಯನ್ನ ಇವತ್ತು ಅವರ ಹೋರಾಟಕ್ಕೆ ಬಿಟ್ಟು ಹೋಗ್ತಾ ಇದ್ದೇವೆ. ಬಂಧುಗಳೇ, ನೀವೆಲ್ಲ ಆಶೀರ್ವಾದ ಮಾಡಿದ್ರಿ, ಕೊಟ್ಟ ಮಾತು 5 ಗ್ಯಾರಂಟಿ. ಇಡೀ ದೇಶ ಕರ್ನಾಟಕ ರಾಜ್ಯವನ್ನ ಇವತ್ತು ನೋಡಿಕೊಂಡು ಎಲ್ಲ ರಾಜ್ಯದಲ್ಲೂ ಕೂಡ 5 ಗ್ಯಾರಂಟಿಗಳನ್ನ ನೋಡ್ತಾ ಇದ್ದಾರೆ. ಎಲೆಕ್ಷನ್ ಮುಂಚಿತವಾಗಿ ನಾನು ಬಂದಿದ್ದೆ, ಒಂದು ಮಾತು ಹೇಳಿದೆ, ಕಮಲ ಕೆರೆಯಲ್ಲಿದ್ದರೆ ಚಂದ, ತೆನೆ ಹೊಲದಲ್ಲಿದ್ದರೆ ಚಂದ. ಈ ದಾನ ಧರ್ಮ ಮಾಡುವ ಕೈ ಅಧಿಕಾರದಲ್ಲಿದ್ರೆ ಮಾತ್ರ ಚಂದ ಅಂತ. ಈ ದಾನ ಧರ್ಮ ಮಾಡುವ ಕೈ ಅಧಿಕಾರ ಇದ್ದಕ್ಕೆ 5 ಗ್ಯಾರಂಟಿ, 5 ಬೆರಳು ಸೇರಿ ಈ ಕೈ ಗಟ್ಟಿ ಆಯಿತು.
ಐದು ಮುಷ್ಟಿ ಸೇರಿ 5 ಗ್ಯಾರಂಟಿ ಸೇರಿ ಈ ಕೈ ಮುಷ್ಟಿ ಆಯ್ತು. ಹಂಗೆ ಇವತ್ತು ಈ ಕೈ ನಿಮ್ಮ ಋಣವನ್ನ ಕೊಟ್ಟು ನಿಮ್ಮ ಬದುಕನ್ನ ಬದಲಾವಣೆ ಮಾಡಿ ಪ್ರತಿಯೊಂದು ಕುಟುಂಬಕ್ಕೂ ಕೂಡ ಕನಿಷ್ಠ 5,000 ರೂಪಾಯಿ ಪ್ರತಿ ತಿಂಗಳಿಗೆ ವಿದ್ಯುತ್ ಶಕ್ತಿಯಲ್ಲಿ, ಅನ್ನಭಾಗ್ಯದಲ್ಲಿ, ಗೃಹಲಕ್ಷ್ಮಿಯಲ್ಲಿ, ಯುವ ನಿಧಿಯಲ್ಲಿ ಮತ್ತು ಶಕ್ತಿ ಯೋಜನೆ ಅಡಿಯಲ್ಲಿ ಇವತ್ತು ಸಹಾಯ ಮಾಡ್ತಾ ಇದ್ದೇವೆ. ಇವತ್ತು ಮೇಡಿಯವರ ಸ್ಥಾನಕ್ಕೆ ಎಲೆಕ್ಷನ್ ಬರ್ತಾ ಇದೆ. ಅವರು ಎಷ್ಟು ಅಂತರದಿಂದ ಗೆದ್ರೋ ಅದಕ್ಕಿಂತ ಹೆಚ್ಚು ಮತವನ್ನು ಕೊಟ್ಟು ನಾವು ಯಾರ ಮತವನ್ನ ಅವ್ರಿಗೆ ಅವಕಾಶವನ್ನ ಮಾಡಿಕೊಡ್ತೇವೆ. ಅವ್ರಿಗೆ ಸಹಾಯವನ್ನ ಮಾಡಬೇಕು. ನಮ್ಮ ಜಿಲ್ಲಾ ನಾಯಕರುಗಳು, ರಾಜ್ಯದ ನಾಯಕರು ಎಲ್ಲ ಕೂಡ ಬಂದು ನಿಮ್ಮ ಸೇವೆಯನ್ನ ಮಾಡಲಿಕ್ಕೆ ನಾವು ಬದ್ಧರಾಗಿದ್ದೇವೆ. ನಾವೆಲ್ಲ ಕೂಡ ಬಾಗಲಕೋಟೆ ಮಹಾಜನತೆ ಜೊತೆಲಿ ಇದ್ದೇವೆ ಅಂತ ಹೇಳಲಿಕ್ಕೆ ಇಡೀ ಸರ್ಕಾರ ಇವತ್ತು ನಿಮ್ಮ ಮುಂದೆ ಬಂದಿದೆ. ನಮ್ಮ 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 ಸತೀಶ್ ಜಾರಕಿಹೊಳಿ ಅವರು, PWD ಮಿನಿಸ್ಟರ್ MB ಪಾಟೀಲ್ ರವರು, ಶಿವಾನಂದ ಪಾಟೀಲ್ ರವರು, ತಿಮ್ಮಾಪುರ್ ಅವರು ಮತ್ತು HK ಪಾಟೀಲ್ ರವರು ನಾವೇನು ಭಾಷಣ ಮಾಡಲಿಕ್ಕೆ ಬರಲಿಲ್ಲ, ನಿಮ್ಮ ಜೊತೆ ಇದ್ದೇವೆ ಅಂತ ಹೇಳಲಿಕ್ಕೋಸ್ಕರ ನಾವಿಲ್ಲಿಗೆ ಬಂದಿದ್ದೇವೆ. ನೀವೆಲ್ಲ ಸಹಾಯ ಮಾಡಬೇಕು, ಆಶೀರ್ವಾದ ಮಾಡಬೇಕು. ಈ ಸರ್ಕಾರಕ್ಕೆ ಇನ್ನ ಶಕ್ತಿಯನ್ನು ತುಂಬಬೇಕು. ಬೈ ಎಲೆಕ್ಷನ್ ನಡೀತು, 3 ಸೀಟ್. ಬೊಮ್ಮಾಯಿರವರು ಮುಖ್ಯಮಂತ್ರಿ ಆಗಿದ್ರು, HG ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಿದ್ರು. ಅವರಿಬ್ರು ಸುಪುತ್ರರನ್ನ ನಿಲ್ಲಿಸಿದ್ರು. ಜನ ಏನ್ ತೀರ್ಮಾನ ಮಾಡಿದ್ರು? ಈ ಕೈ ಸರ್ಕಾರ, ಈ ಗ್ಯಾರಂಟಿ ಸರ್ಕಾರ ಆಶೀರ್ವಾದ ಮಾಡಿದೆ, ನೀವು ಮನೆಯಲ್ಲಿರಿ, ನಾವು ಕೈ ಸರ್ಕಾರಕ್ಕೆ ಆಶೀರ್ವಾದ ಮಾಡ್ತೀವಿ ಅಂತೇಳಿ ಈ 3 ಸೀಟನ್ನ ಮತ್ತೆ ಗೆಲ್ಲಿಸಿ ಆಶೀರ್ವಾದ ಮಾಡಿ ಕಳಿಸ್ಕೊಟ್ಟಿದ್ದಾರೆ. ಅದೇ ರೀತಿ ಇದು ನಮ್ಮ ಸೀಟು, ನೀವೇ ಆಶೀರ್ವಾದ ಮಾಡಬೇಕು. ಬಡವರಿಗೋಸ್ಕರ ಮಾಡ್ತಾರಂತ ಕಾರ್ಯಕ್ರಮವನ್ನ ಗಮನದಲ್ಲಿಟ್ಕೊಂಡು ತಮ್ಮ ಸೇವೆ ಇರಲಿ ಅನ್ನೋ ಮಾತನ್ನ ಹೇಳಿ ನನ್ನ ಮಾತನ್ನ ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಎಲ್ಲರಿಗೂ ನಮಸ್ಕಾರ. ಆಗ್ಬೋದಲ್ಲ? ಬೋಲೋ ಭಾರತ್ ಮಾತಾ ಕಿ. ಮೇಟಿ ಅವ್ರಿಗೆ ನಮಸ್ಕಾರ.